ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇವತ್ತು ಯಾವುದೋ ಪೂಜೆ ಲಾಗ್ ಜೊತೆನೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆಯಾ? ಖಂಡಿತ ಇಲ್ಲ, ವಿಷಯ ಇದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ಲಾಗ್ ವಿಶೇಷ ಅಂತನ, ಎಸ್ ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ಕ್ಲೂ ಸಿಕ್ಕಿರುತ್ತೆ. ಎಸ್ ಇದು ಎಂಗೇಜ್ಮೆಂಟ್ ಸೆರೆಮನಿದು. ಇತ್ತೀಚೆಗೆ ನಮ್ಮ ನಾದಿನಿ ಮಗಳದ್ದು ಎಂಗೇಜ್ಮೆಂಟ್ ಆಗಿತ್ತು. ಅದ್ರದ್ದು ಬ್ಲಾಗ್ನ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಂಗೇಜ್ಮೆಂಟು ಎಲ್ಲಿ ಮನೆಯಲ್ಲಾಗಿತ್ತಾ ಅಥವಾ ಪಾರ್ಟಿಯಲ್ಲಾಗಿತ್ತಾ, ಯಾವ ರೀತಿಯಲ್ಲೇ ಎಂಗೇಜ್ಮೆಂಟ್ ಸೆರೆಮನಿ ಇತ್ತು ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಂಗೇಜ್ಮೆಂಟ್ನ ಮನೆಯಲ್ಲೇ ಸಿಂಪಲ್ ಆಗಿ ಇಟ್ಕೊಂಡಿದ್ರು. ಸಿಂಪಲ್ ಆಗೇ ಮಾಡ್ತಿದೀವಿ, ಬೇಗನೆ ಬನ್ನಿ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ರು. ಸ್ವಲ್ಪ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟೇ ಆಗೋಯ್ತು. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಎಲ್ಲ ನಿಮಗೆ ಗೊತ್ತೇ ಇದೆ, ಹಂಗಾಗಿ ನಾವು ರೀಚ್ ಆಗೋಷ್ಟರಲ್ಲಿ ಲೇಟ್ ಆಯಿತು. ಇವಳೆ ಮದುವೆ ಆಗ್ತಾರೆ ಹುಡುಗಿ ಅನ್ನಪೂರ್ಣ ಅಂತೇಳಿ, ನಮ್ಮ ನಾದಿನಿ ಮಗಳು ಅನು ಅಂತೇಳಿ ಕರಿತೀವಿ. ತುಂಬ ಚೆನ್ನಾಗಿ ರೆಡಿ ಆಗಿದ್ದಾಳಲ್ವ, ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ. ನಾವು ಆಲ್ಮೋಸ್ಟ್ ಮನೆಗೆ ಹೋಗೋಷ್ಟೊತ್ತಿಗೆ ಒಪ್ಪಿಳೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಒಪ್ಪಿಳೆ ಶಾಸ್ತ್ರ ಕೆಲವರು ಮದುವೆ ಸೆಟ್ ಆದಾಗ ಮುಂಚೆನೇ ತೊಗೊಂಡಿರ್ತಾರೆ, ಕೆಲವರು ಎಂಗೇಜ್ಮೆಂಟ್ ದಿನ ತೊಗೊಳ್ತಾರೆ. ಸೊ ಇಲ್ಲಿ ಎಂಗೇಜ್ಮೆಂಟ್ ದಿನ ಇಟ್ಕೊಂಡಿದ್ರು. ಅವ್ರು ಇನ್ನೊಬ್ಬರು ನಮ್ಮ ನಾದಿನಿ ದೊಡ್ಡವರು, ಅವ್ರ ತಂಗಿ ಮಗಳು ಅನ್ನಪೂರ್ಣ ಎಂಗೇಜ್ಮೆಂಟ್ ಶಾಸ್ತ್ರಕ್ಕೆ ಹೋಗ್ಬೇಕು. ಹಾಗಾಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಹೊರಡ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ಇಲ್ಲಿ ಹೊರಡ್ತಾ ಇದ್ದಾಳೆ ಅಂತಂದ್ರೆ ಮನೆಯಿಂದ ಹೊರಡ್ತಾ ಇಲ್ಲ. ಅವ್ರದ್ದು ಮನೆ 3 ಫ್ಲೋರ್ ಇರೋದು. ಫಸ್ಟ್ ಫ್ಲೋರ್ ಅಲ್ಲಿ ಒಪ್ಪಿಳೆ ಶಾಸ್ತ್ರ ಇತ್ತು, ಸೆಕೆಂಡ್ ಫ್ಲೋರ್ ಅಲ್ಲಿ ಈ ರೀತಿ ಎಂಗೇಜ್ಮೆಂಟ್ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿದ್ರು. ಮನೆಯಲ್ಲೇನೆ ಸಿಂಪಲ್ ಆಗಿ ಅಂತೇಳಿ ಅದ್ರ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಯಾಕೆಂದ್ರೆ ಬೆಂಗಳೂರಲ್ಲಿ ಒಂದು ಪಾರ್ಟಿಯಲ್ಲಿ ಮಾಡ್ತೀವಿ ಅಂತಂದ್ರೂ ತುಂಬಾನೇ ಖರ್ಚಾಗುತ್ತೆ. ಯಾಕೆಂದ್ರೆ ಒಂದು ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡ್ತೀವಿ ಅಂತಂದ್ರೂ ಒಂದು 3-4-5 ಲಕ್ಷ ಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ಅವರು ಬೇಡ ಅಂತೇಳಿ ಡಿಸೈಡ್ ಮಾಡಿ ಮನೆಯಲ್ಲೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಮತ್ತು ಹುಡುಗನ ಮನೆಯವರು ಹುಡುಗಿ ಮನೆಯವರು ಆಲ್ಮೋಸ್ಟ್ ಎಲ್ಲ ಒಂದು 150-200 ಜನದವರೆಗೂ ಬಂದಿದ್ರು ಅಂತ ಅನ್ಸುತ್ತೆ. ಒಳಗಡೆ ಸ್ವಲ್ಪ ಅಷ್ಟೊಂದು ಜಾಗ ಇರಲಿಲ್ಲ, ಹಂಗಾಗಿ ಸುಮಾರು ಜನ ಎಲ್ಲ ಅಲ್ಲೇ ಕೆಳಗಡೆ ಎಲ್ಲ ಕುತ್ಕೊಂಡಿದ್ರು. ಕೋ ಸಿಸ್ಟರ್ಗಳು ಮತ್ತೆ ಸುಮಾರು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಯಾಕೆಂತಂದ್ರೆ ಈಗಂತೂ ಎಲ್ಲರೂ ವರ್ಕಿಂಗ್ ಇರೋದ್ರಿಂದ, ಎಲ್ಲರೂ ಬ್ಯುಸಿ ಶೆಡ್ಯೂಲೇ ಇರೋದ್ರಿಂದ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಮೀಟ್ ಆಗೋದೇ ಇವಾಗ ಜಾಸ್ತಿ. ಹಂಗಾಗಿ ಎಲ್ಲರೂ ಎಲ್ಲ ಒಂದೇ ಕಡೆ ಅಲ್ಲಿ ಸಿಗ್ತೀವಿ. ಅವಾಗ ತುಂಬ ಒಂಥರ ಖುಷಿ ಅನ್ಸುತ್ತೆ ಎಲ್ಲರ ಜೊತೆ ಮಾತಾಡೋಕ್ಕೆ. ಅಷ್ಟರಲ್ಲಿ ಆಲ್ರೆಡಿ ಆ ಕಡೆ ಎಲ್ಲ ಶಾಸ್ತ್ರ ಎಲ್ಲ ಶುರು ಮಾಡಿದ್ರು. ಒಂದು 9 ಜನ ಮುತ್ತೈದೆಯರು ಬಂದು ಶಾಸ್ತ್ರ ಮಾಡಿ ಅಂತೇಳಿ ಕರೆದ್ರು. ಸರಿ ಅಂತೇಳಿ ಅಲ್ಲಿ ಎಲ್ಲರೂ 9 ಜನ ಮುತ್ತೈದೆಯರು ಒಬ್ಬೊಬ್ಬರಾಗೆ ಬಂದು ಎಲ್ಲ ಶಾಸ್ತ್ರಗಳನ್ನ ಶುರು ಮಾಡಿ, ಅಲ್ಲಿ ಏನು ತಟ್ಟೆ ಸಾಮಾನುಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ರು ಮುಂದೆ, ಅವನ್ನೆಲ್ಲ ಒಂದೊಂದನ್ನೇ ಅದನ್ನ ಮುಟ್ಸಿ ಆ ತಟ್ಟೆ ಸಾಮಾನುಗಳನ್ನೆಲ್ಲ ಎಲ್ಲಾನು ಒಂದನ್ನ ಕೊಟ್ಟಿಸಿ, ಮತ್ತೆ ಹುಡುಗ ಮತ್ತೆ ಹುಡುಗಿ ಇಬ್ರಿಗೂ ಕೂರ್ಸಿನೂ ಸಹ ಶಾಸ್ತ್ರ ಮಾಡಿದ್ರು. ಫಸ್ಟ್ ಹುಡುಗಿಗೆ ಶಾಸ್ತ್ರ ಮಾಡಿ ಮುಗಿಸಿದ್ರು. ಆನಂತರ ಹುಡುಗ ಮತ್ತೆ ಹುಡುಗಿ ಇಬ್ರು ಕೂರಿಸಿ ಶಾಸ್ತ್ರ ಮಾಡಿ, ಮತ್ತೆ ಅವ್ರಿಬ್ರಿಗೂ ತಂದಿದ್ದಂಥ ಬಟ್ಟೆಗಳು ಏನಿದ್ವು ಅದನ್ನ ಕೊಟ್ಟು ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಬನ್ನಿ ಅಂತೇಳಿ ಇಬ್ರು ಕಳಿಸಿದ್ರು. ಇಬ್ರು ಡ್ರೆಸ್ ಚೇಂಜ್ ಮಾಡಿ ಮೇಕ್ ಓವರ್ ಮಾಡಿಸ್ಕೊಂಡು ಬಂದ್ರು. ಮತ್ತೆ ಇವತ್ತು ಪ್ರೆಸೆಂಟ್ ಟ್ರೆಂಡ್ ಇವಾಗ ಎಲ್ಲ ಕಡೆ ಇದೊಂದು ಕಲರ್ ಕಾಂಬಿನೇಷನ್ ಸ್ಯಾರಿ. ಅವಳು ಅದೇ ಕಲರ್ ಕಾಂಬಿನೇಷನ್ ಸ್ಯಾರಿ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ಲು. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಹುಡುಗ ಹುಡುಗಿ ಇಬ್ರಿಗೂ ರಿಂಗ್ ಎಕ್ಸ್ಚೇಂಜ್ ಮಾಡಿಸಿ ಹಾರ ಎಲ್ಲ ಬದಲಾಯಿಸಿ ಶಾಸ್ತ್ರಗಳೆಲ್ಲ ಶುರು ಮಾಡಿಸಿದ್ರು. ಯಾಕೆ ಅಂತಂದ್ರೆ ಅವಳದಿನ್ನು ಹೇರ್ ಸ್ಟೈಲಿಂಗ್ ಎಲ್ಲ ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಫೋಟೋ ಸೆಷನ್ ಊಟಕ್ಕೆಲ್ಲ ಹೋಗ್ಬೇಕಿತ್ತು, ತುಂಬ ಅರ್ಜೆಂಟ್ ಮಾಡಿದ್ರು. ಹಂಗಾಗಿ ಫೋಟೋ ಸೆಷನ್ ಎಲ್ಲ ಮುಗಿಸಿ ಇಮಿಡಿಯೇಟಾಗಿ ನಾವೆಲ್ಲ ಊಟಕ್ಕೆಲ್ಲ ಹೊರಟೇ ಬಿಟ್ವಿ. ಕೆಳಗಡೆ ಬಂದ್ವಿ. ಅಲ್ಲಿ ಮತ್ತೆ ನಮ್ಮ ಎಲ್ಲ ನಾದಿನಿಯರನ್ನೆಲ್ಲ ಸೇರಿಸ್ಕೊಂಡು ಮತ್ತೆ ಎಲ್ಲರ ಜೊತೆ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡು ಒಂದು ರೌಂಡು ಊಟಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಮತ್ತೆ ನಮ್ಮ ಮೈದ್ನ ಒಬ್ರು ಸಿಕ್ಕಿದ್ರು, ರಮೇಶ್ ಅಂತೇಳಿ. ಅವ್ರನ್ನೂ ಎಲ್ಲ ಮಾತಾಡ್ಸ್ಕೊಂಡು ಅಲ್ಲಿ ಊಟದ ಅಲ್ಲಿಗೆ ಬಂದ್ವಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು. ಊಟನೂ ಅಷ್ಟೇನೆ ಬಹಳ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು, ಒಳ್ಳೆ ಕೇಟ್ರಿಂಗ್ ಕೊಟ್ಟಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೇಲ್ ಬಂದು ತಾಂಬೂಲ ಎಲ್ಲ ತಗೊಂಡು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ವಿ. ಮತ್ತೆ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೊರಟ್ವಿ. ಅವತ್ತಿನ ದಿನ ಅಂತೂ ಎಂಗೇಜ್ಮೆಂಟ್ ತುಂಬಾನೇ ಚೆನ್ನಾಗಿ ಅನಿಸ್ತು ಮನೆಯಲ್ಲಿ. ಯಾಕೆಂತಂದ್ರೆ ನಮಗೆ ಪಾರ್ಟಿಯಲ್ಲಿ ಹೋಗಿದ್ರೆ ಇಷ್ಟೊಂದು ಒಂಥರ ಖುಷಿ ಅನಿಸ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ, ಮನೆಯಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು. ಮತ್ತೆ ನಮ್ಮ ಹುಡುಗಿ ಜೊತೆ ಮಾತಾಡ್ಕೊಂಡು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಇವನು ಸಿಕ್ಕದ. ಮತ್ತೆ ಇವನು ಜಾಕಿ ಅಂತ ಹೇಳಿ ನಮ್ಮ ನಾದಿನಿಯವ್ರು ಸಾಕಿರುವಂತ ಸೂಪರ್ ಡಾಗ್ ಇದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.